ಕ್ಷೇತ್ರಗಳಲ್ಲಿ ಕೈ ಟಿಕೆಟ್ ಫೈಟ್. ಯಾರ ಹೆಸರು ಫೈನಲ್? ಭಿನ್ನಮತವೇ ಮುಳುಬಾಗುತ್ತಾ? ಮನವೊಲಿಸ್ತಾರ ಸಿಎಂ ಡಿಸಿಎಂ? ಕೈ ಬಿಕ್ಕಟ್ಟು ಬಿಜೆಪಿಗೆ ಲಾಭನ? ಉಪಸಮರ ಗೆಲ್ಲಿಕೆ ರಣತಂತ್ರ, ಬೈ ಎಲೆಕ್ಷನ್ ಅಖಾಡ. ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಟಿಕೆಟ್ ಯಾರಿಗೆ ಅನ್ನುವಂತ ಕುತೂಹಲ ಇದೆ. ಇಂದು ಸಂಜೆ ಅಥವಾ ನಾಳೆ ಲಿಸ್ಟ್ ರಿಲೀಸ್ ಆಗುವಂತ ಸಾಧ್ಯತೆ. ಯಾಕಂದ್ರೆ ನಾಮಿನೇಷನ್ಗೆ ಕಡೆ ದಿನಾಂಕ 23ನೇ ತಾರೀಕು ಘೋಷಣೆ ಮಾಡ್ಬೇಕಷ್ಟೊಳಗೆ. ಸೊ ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಲಿಸ್ಟ್ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆ. ಎಲ್ಲರ ಅಭಿಪ್ರಾಯವನ್ನ ಪರಿಗಣಿಸಿದ್ದೇವೆ. ನಿನ್ನೆ ತಡರಾತ್ರಿಯವರೆಗೂ ಚರ್ಚೆ ಮಾಡಲಾಗಿದೆ. ಇದು ಸಂಜೆ ಅಥವಾ ನಾಳೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಕೂಡ ಹಗ್ಗ ಜಗ್ಗಾಟ ನಡೀತಾ ಇದೆ. ಯಾರನ್ನು ಮನವೊಲಿಸ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಯಾರನ್ನು ಮನವೊಲಿಸ್ತಾರೆ? ಶಾಮನೂರ್ ಕುಟುಂಬವನ್ನ ಅಥವಾ ಮುಸ್ಲಿಂ ನಾಯಕರನ್ನ ಯಾರನ್ನು ಮನವೊಲಿಸಲಾಗುತ್ತೆ? ಇನ್ನು ಮೇಟಿ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್? ಉಮೇಶ್ಗೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಉಳಿದಂಥವ್ರನ್ನ ಮನವೊಲಿಸಬೇಕಾಗಿದೆ. ಸೊ ಮನವೊಲಿಕೆ ಪ್ರಕ್ರಿಯೆ ಯಾರನ್ನು ಮಾಡ್ತಾರೆ, ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ? ಅಧಿಕಾರದಲ್ಲಿರುವಂಥ ಪಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇದೆ. ಏಕೆಂದ್ರೆ ಸರ್ಕಾರ ಅವ್ರದ್ದೇ ಆಗಿದೆ, ಗೆದ್ದೇ ಗೆಲ್ತಾರೆ ಅನ್ನುವಂಥ ನಿರೀಕ್ಷೆಗಳಿರ್ತವೆ. ಸುರ್ಜೇವಾಲಾ ಅವರು ಏನ್ ಮಾತನಾಡಿದ್ರು ನೋಡಿ. एक सवाल आपने मुझसे और भी पूछा था. मेरा कर्तव्य है कि टिकट्स की अनाउंसमेंट कब तक हो जाएगी. आज रात या कल तक टिकट्स की अनाउंसमेंट हो जाएगी. पार्टी लगभग संपूर्णतया सहमत है. हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, if one worker also has a different opinion, it must be heard. That is Congress party. We will not bulldoze. We will listen to everybody and then decide. So Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody by late evening today. So they will decide by late evening or by tomorrow. Thank you so much. एक सवाल